ಸ್ಲಂಗಳ ಗಲ್ಲಿಗಲ್ಲಿಗಳಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಕೆಲಸ ನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ಪರಿಷತ್ನ ಸೇವಾ ವಸತಿ ಪ್ರಕಲ್ಪದ ಕಾರ್ಯಮಾದರಿಯ ಪ್ರೇರಣೆಗೆ ಒಳಪಟ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಯೋಜನೆಯ ಜೊತೆ ಕೈಗೂಡಿಸಿದ್ದಾರೆ. ಈ ಕಾರ್ಯಕರ್ತರು ಎಂದಿಗೂ ಸಂಭಾವನೆಗಾಗಿ ಕೆಲಸ ಮಾಡಿಲ್ಲ ಹಾಗೂ ಬೇರೆ ಕಡೆಯಿಂದ ಉತ್ತಮ ಸಂಭಾವನೆಯ ಕರೆ ಬಂದಾಗಲೂ ಪ್ರಕಲ್ಪವನ್ನ ಬಿಟ್ಟು ಹೋಗಿಲ್ಲ. ಮೋನಿಶ್ ಅಂತ ಒಬ್ಬ ವಿದ್ಯಾರ್ಥಿನಿ ಸಹೋದರಿ, ಆ ಸಹೋದರಿಗೆ ಒಂದು IT ಕಂಪ್ನಿ ಒಂದು ಆಫರನ್ನು ಕೊಡುತ್ತೆ. ಮೋನಿಶ್ ಅವರು ಒಂದು ಕಡೆ ಸರ್ಕಾರ ಹೇಳ್ತಾರೆ, ನೋಡಿ ನಾನು ರಾಷ್ಟ್ರೋತ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಂದರೆ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ನಾನು ಸೇವಾ ಬಸ್ತಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಏನು ಅಂತಂದರೆ ಸೇವಾ ಬಸ್ತಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ಪಾಠ ಮಾಡುವಂಥದ್ದು ಕೆಲಸ. ಹಾಗಾಗಿ ಈ ಕೆಲಸಕ್ಕೆ ತೊಂದರೆ ಆಗಲಿಲ್ಲ ಅಂತಂದರೆ ನಾವು ನಿಮ್ಮ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ ಅಂತ. ಆಗ ಕಂಪ್ನಿ ಅವ್ರು ಹೇಳ್ತಾರೆ, ಇಲ್ಲ ನೀನು ಇಲ್ಲೇ ಇರಬೇಕು, ನಿಂದು ಎಲ್ಲವೂ ನೀನು ನಮ್ಮದೇ ನೈಟ್ ಶಿಫ್ಟ್ ಇರ್ತವೆ, ಡೇ ಶಿಫ್ಟ್ ಇರ್ತವೆ ಅಂತ ಹೇಳಿದಾಗ ಒಳ್ಳೆ 46,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿನ ನಾವು ಕೊಡೋದು ಸ್ವಲ್ಪ ಗೌರವಧನ. ಆದರೆ ಮೋನಿಶ್ ಆಯ್ಕೆ ಮಾಡಿಕೊಂಡಿರೋದು ಏನು ಅಂತಂದರೆ, ನಾನು IT ಕೆಲಸಕ್ಕೆ ಹೋಗಲ್ಲ, ರಾಷ್ಟ್ರೋತ್ಥಾನ ಕೆಲಸವನ್ನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ಹೋದರೆ ನನಗೆ ದುಡ್ಡು ಮಾತ್ರ ಸಿಗುತ್ತೆ, ನೆಮ್ಮದಿ ಸಿಗೋದಿಲ್ಲ. ಮತ್ತು ನಾನು ಏನು ಸಮಾಜಕ್ಕೆ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಅಲ್ಲಿ ಆ ಕಂಪ್ನಿ ಹೋದರೆ ನಾನು ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಂತಂದರೆ ಸ್ಲಮ್ಮನ್ನು. ಸರ್, ನನ್ನ ಹೆಸರು ಸುಗುಣ ಅಂತ. ನಾನು ವಿ ಗಿರಿ ಕಾಲೋನಿಯಲ್ಲಿ 23 ವರ್ಷದಿಂದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಪ್ಪ ಮಾಡ್ತಾ ಇದ್ದೀನಿ ಅಂದರೆ, ನಾವು ಒಂದು ಕಷ್ಟದಿಂದ ಬಂದಿರೋದು, ಆ ಕಷ್ಟ ನಮಗೆ ಗೊತ್ತು. ಅದಕ್ಕೆ ನಾವು ಬೇರೆಯವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ನಮ್ಮಲ್ಲಿ ಆದದ್ದು ಅವ್ರಿಗೆ ವಿದ್ಯೆನಾಗಲಿ ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಅವ್ರಿಗೂ ಸಪೋರ್ಟಾಗಿ ಇರಬೇಕು ಅಂತ ನಾವು ಆ ಕೆಲಸದಿಂದ ನಾವು ಸಂಬಳ ಕೊಡ್ತಾರೆ ಅಂತಲೇ ನಾವು ಮಾಡ್ತಾಯಿಲ್ಲ. ಎಲ್ಲರೂ ಚೆನ್ನಾಗಿ ಕಲಿಬೇಕು, ಮಕ್ಕಳು ಎಲ್ಲರೂ ಉದ್ಯೋಗದಲ್ಲಿರಬೇಕು ಅನ್ನೋ ಒಂದು ಸಹಜ ಭಾವದಿಂದ ನಾವು ಕೆಲಸಕ್ಕೆ ಸೇರಿಕೊಂಡಿದ್ದೀವಿ. ನಮಸ್ತೆ, ನನ್ನ ಹೆಸರು ಸೆಲ್ವಿ ಅಂತ. ಕಳೆದ 18 ವರ್ಷದಿಂದ ನೇತಾಜಿ ನಗರ್ KP ಅಗ್ರಹಾರದಲ್ಲಿ ನಾನು ಮೇಲ್ವಿಚಾರಕ್ಕಾಗಿ ನನ್ನ ಸೇವೆಯನ್ನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನಗೆ ಆತ್ಮತೃಪ್ತಿಯಾಗಿ ಕೊಟ್ಟಿರೋ ಪ್ರತಿಯೊಂದು ಆ್ಯಕ್ಟಿವಿಟೀಸು ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಡೆಯುತ್ತೆ. ಇಲ್ಲಿರೋ ಸುತ್ತಮುತ್ತ ಇರೋರೆಲ್ಲ ಈಗ ಆರ್ಥಿಕವಾಗಿ ದುಡಿಮೆಯನ್ನು ದುಡಿತಾ ಇರೋದನ್ನು ಕಂಡು ನಾವು ತುಂಬ ಹೆಮ್ಮೆಯಿಂದ ಸಂತೋಷ ಪಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ದೊಡ್ಡನಗರ ಈ ಬ್ಲಾಕ್ನಿಂದ ವಾಸ ಮಾಡ್ತಾ ಇರೋದು. ನಾನು ಓದ್ತಾ ಇರುವಾಗಲೇ ನಾನು ರಾಷ್ಟ್ರೋತ್ಥಾನಕ್ಕೆ ಶಿಕ್ಷಕಿಯಾಗಿ ಸೇರಿಕೊಂಡೆ. ಸುಮಾರು ಒಂದು 6-7 ವರ್ಷದಿಂದ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಆಮೇಲೆ ನನಗೆ ಮದುವೆ ಆಗಿರೋ ಕಾರಣದಿಂದ ನಾನು ಕೆಲಸ ಬಿಟ್ಟು ಬೇರೆ ಕಡೆ IT ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡೆ. ಸೊ ನನಗೆ ಅಲ್ಲಿ ಅಧಿಕ ಸಂಬಳ, ಚೆನ್ನಾಗಿ ಕೆಲಸ ಇತ್ತು. ಬಟ್ ಆದ್ರೂ ನನಗೆ ಯಾಕೋ ಅಲ್ಲಿ ತೃಪ್ತಿ ಆಗಲಿಲ್ಲ. ಮತ್ತು ನನ್ನ ಕೆಲಸ ಅಲ್ಲಿ ಬಿಟ್ಟು ಮತ್ತೆ ನಾನು ರಾಷ್ಟ್ರೋತ್ಥಾನ ಕಡಿಮೆ ಸಂಬಳ ಇದ್ರೂ ರಾಷ್ಟ್ರೋತ್ಥಾನನೇ ಬೇಕು, ಯಾಕಂದರೆ ನನಗೆ ಸೇವೆ ಮಾಡೋದು ತುಂಬ ಇಷ್ಟ ಆಯಿತು. ಸೊ ಅದರಿಂದ ನಾನು ಅಲ್ಲಿ ಕೆಲಸ ಬಿಟ್ಟು ಮತ್ತೆ ನಾನು ರಾಷ್ಟ್ರೋತ್ಥಾನಕ್ಕೆ ಸೇರಿಕೊಂಡು ಇಲ್ಲೇ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಸೇವಾ ವಸತಿಯಲ್ಲಿ ಎಲ್ಲ ಜನರಿಗೂ ಏನು ಸಹಾಯ ನನ್ನಿಂದ ಆಗುತ್ತೋ ನಾನು ಮಾಡ್ತಾಯಿದ್ದೀನಿ. ಇನ್ನು ನಾನು 2009ರಲ್ಲಿ ಏನು KSET ಸರ್ಕಾರ ನಡೆಸಿತು, ಅದರಲ್ಲಿ KSET ಆಯಿತು. ನಾನು ಪರೀಕ್ಷೆನ ಪಾಸ್ ಮಾಡ್ಕೊಂಡೆ KSET. ಅದಾದಮೇಲೆ ನನ್ನಲ್ಲಿ ಅನೇಕರು ನನ್ನ ಬೇರೆ ಬೇರೆ ತರಬೇತಿ ಕೇಂದ್ರಗಳು ಕರೆದವರು, ಬನ್ನಿ ನಮ್ಮಲ್ಲಿ ಒಂದು ಅವಧಿ ಪಾಠ ಮಾಡಿ, ಕಾಲೇಜಲ್ಲಿ ಪಾಠ ಮಾಡಿ, ನೀವು ಪಾಠ ಬರಲೇಬೇಕಂತೇಳಿ. ಆಗ ಅವಕಾಶಗಳು ಇದ್ದವು, ಅನೇಕ ಅವಕಾಶಗಳು ಬಂದವು, ಇಲ್ಲ ಅಂತಲ್ಲ. ಆದರೆ ರಾಷ್ಟ್ರೋತ್ಥಾನ ಬಿಡಬಾರ್ದನ್ನೋ ಏಕೈಕ ದೃಷ್ಟಿಯಿಂದ ನಾನು ಅನೇಕ ಅವಕಾಶಗಳನ್ನು ನಾನು ಬಿಟ್ಟೆ. ಯಾಕೆ ಅಂತಂದರೆ, ನಾನು ಯಾವುದೋ ಒಂದು ಕಾಲೇಜಲ್ಲಿ ಪಾಠ ಮಾಡಿದರೆ ನಾನು ಒಂದಿಷ್ಟು ಸಂಬಳ ಕೊಡ್ಬೋದು, 4 ಗಂಟೆ ಬೆಳಗ್ಗೆ 10 ಗಂಟೆಗೂ 4 ಗಂಟೆಗೆ ಮನೆಗೆ ಬರ್ಬೋದು. ಆದರೆ ಸೇವಾ ಬಸ್ತ ಕೆಲಸ ಇದೆಲ್ಲ, ಇದು ಪರಮಾತ್ಮ ಕೆಲಸ, ಇದು ದೇವರ ಕೆಲಸ. ಇದರ ಭಾಗ ಆಗೋದೇ ನಮ್ಗೆ ಅದೃಷ್ಟ. ಈ ಕೆಲಸ ಮಾಡೋಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವ ನಮ್ಮ ರಾಷ್ಟ್ರೋತ್ಥಾನಕ್ಕೆ ತುಂಬ ಧನ್ಯವಾದಗಳು.